ಒಂದು ದೊಡ್ಡ ದಿನ ನಮ್ಮ ಕರ್ನಾಟಕಕ್ಕೆ. ಇಂಡಿಯಾದು ದೊಡ್ಡ ಬಾಡಿ GJPC ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್, ಜೆಮ್ ಜ್ಯುವೆಲರಿ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಒಂದು IHS ತೃತೀಯ ಶೋ ಮಾಡ್ತಾ ಇದೆ. ಆ ಶೋ ಅಲ್ಲಿ ಎಲ್ಲ ಇಂಡಿಯಾದಿಂದ ಎಲ್ಲ ಎಕ್ಸಿಬಿಟರ್ಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಮತ್ತು ವಿಸಿಟರ್ ಆಲ್ ಓವರ್ ಕಂಟ್ರಿಯಿಂದ ಬಂದಿದ್ದಾರೆ. ಇದರಿಂದ ನಮ್ಮ ಕರ್ನಾಟಕ ಹೆಸರು ಮತ್ತು ನಮ್ಮ ಬೆಂಗಳೂರು ಹೆಸರು ಬಹಳ ದೊಡ್ಡ ಮಟ್ಟಕ್ಕೆ ನಮ್ಮ ಜ್ಯುವೆಲರಿ ಇಂಡಸ್ಟ್ರಿಗೆ ಬಂದಿದೆ. ಇವತ್ತು ನಾವು GJPC ಜೊತೆ ನಮ್ಮ ದಿ ಜ್ಯುವೆಲರ್ಸ್ ಅಸೋಸಿಯೇಷನ್ ಬೆಂಗಳೂರು MOU ಒಂದು ಸೈನ್ ಮಾಡಿದ್ದೀವಿ. ಅದರಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ನಾವು ಪ್ರಾಬ್ಲಮ್ ಫೇಸ್ ಮಾಡೋದು ಮತ್ತು ನಮ್ಗೆ ಏನೇನೋ ಇಂಡಿವಿಜುವಲ್ ಆಗಿ ನಮಗೆ ಅಸೋಸಿಯೇಷನ್ಸ್ಗೆ ನಮ್ಮ ಗ್ರೋತ್, ಜ್ಯುವೆಲ್ಲರಿ ಇಂಡಸ್ಟ್ರಿ ಗ್ರೋತ್ ಆಗೋಕ್ಕೆ ನಮ್ಗೆ ಏನೇನು ಬೇಕಾಗಿದೆ ಆ MOL ನಾವಿವತ್ತು ನಾವು GJPC ಚೇರ್ಮನ್ ವಿಪುಲ್ ಶಾ ಮತ್ತು ನಾನು ಚೇತನ್ ಕುಮಾರ್ ಮೆಹ್ತಾ ಅಸೋಸಿಯೇಷನ್ನ ಅಧ್ಯಕ್ಷ ಇಬ್ಬರು ಇವತ್ತು ಸೈನ್ ಮಾಡಿ ಆ MOUನ ನಮ್ಮ ಕರ್ನಾಟಕ, ನಮ್ಮ ರಾಜ್ಯ ಬೆಂಗಳೂರಲ್ಲಿ ನಮ್ಮ ಇಂಡಸ್ಟ್ರಿ ಇನ್ನೂ ದೊಡ್ಡದಾಗಿ ಬೆಳಿಬೇಕು ಮತ್ತು ಒಂದು ಜ್ಯುವೆಲ್ಲರಿ ಪಾರ್ಕ್ ಬರಬೇಕಂತ ನಾವು ನಮ್ಮ ಮುಖ್ಯಮಂತ್ರಿಗೂ ಲಾಸ್ಟ್ ಟೈಮ್ ನಾವು ಮಾನ್ಯ ಮುಖ್ಯಮಂತ್ರಿಗೂ ಹೇಳಿದ್ದೀವಿ. ಮತ್ತು ಇವತ್ತು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಸಾಹೇಬರು ಬಂದಿದ್ದು ಅವ್ರಿಗೂ ನಾವು ತಿಳಿಸಿದ್ದೀವಿ. ಮತ್ತು GJPC ಜೊತೆ ಸೇರಿ ಒಂದು ಒಳ್ಳೆ ಸುಂದರವಾದ ಒಂದು ಜ್ಯುವೆಲ್ಲರಿ ಪಾರ್ಕ್ ಬೇಗ ನಮ್ಮ ಕರ್ನಾಟಕ ಬೆಂಗಳೂರು ಇಂಡಸ್ಟ್ರಿಗೆ ಬರಬೇಕು. ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕ ಹೆಸರು ವಿಶ್ವದಲ್ಲಿ, ಭಾರತದಲ್ಲಿ ನಂಬರ್ 1 ಬರಬೇಕಂತ. ಯಾಕಂದರೆ ಇವತ್ತು ನಾವು ನೋಡಿದ್ರೆ ಡೈಮಂಡ್ ಕ್ಲೋಸ್ ಸೆಟ್ಟಿಂಗ್ ಜ್ಯುವೆಲ್ಲರಿ ಬೆಂಗಳೂರಲ್ಲಿ ಆಲ್ ಓವರ್ ಇಂಡಿಯಾ ವರ್ಲ್ಡ್ಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಸಿಲ್ವರ್ ಜ್ಯುವೆಲ್ಲರಿ ಆಲ್ ಓವರ್ ಇಂಡಿಯಾ ಮತ್ತು ವರ್ಲ್ಡ್ಗೂ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಚಿನ್ನ ನಕಾಶ್ ಜ್ಯುವೆಲ್ಲರಿ ಅಂತ ನಾವು ಏನು ಹೇಳ್ತೀವಿ, ಟೆಂಪಲ್ ಜ್ಯುವೆಲ್ಲರಿ ನಮ್ಮ ಬೆಂಗಳೂರಿಂದ ಅದಾಗಿ ಎಲ್ಲ ದೇಶಕ್ಕೆ, ಫುಲ್ ದೇಶಕ್ಕೆ ಹೋಗ್ತಾ ಇದೆ. ಅದರಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ ನಮ್ಮ ಮ್ಯಾನುಫ್ಯಾಕ್ಚರಿಂಗು ಕೆಪಾಸಿಟಿ ನಮ್ಮ ಬೆಂಗಳೂರಲ್ಲಿ ಬಹಳ ದೊಡ್ಡದಾಗಿದೆ. ಅದಕ್ಕೆ ನಾವು ಎಲ್ಲ GJPCಗೂ ಮತ್ತು ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೂ ನಾವು ಹೇಳಿದ್ದೀವಿ, ದಯವಿಟ್ಟು ಇದೊಂದು ಜ್ಯುವೆಲ್ಲರಿ ಪಾರ್ಕು ಬೇಗ ನಾವು ಒಂದು ತರಬೇಕು, ಎಲ್ಲರಿಗೂ ಒಂದು ಒಳ್ಳೆ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬು ಮಾಡಬೇಕಂತ ಎಲ್ಲರೂ ನಾನು ಕೇಳ್ಕೊಂಡಿದ್ದೀನಿ. ಇದರಿಂದ ನಮ್ಮ ಇಂಡಸ್ಟ್ರಿ, ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರ ಹೆಸರು ದೊಡ್ಡದಾಗುತ್ತೆ. ಭಾಳ GST ಕಲೆಕ್ಷನ್ನು ನಮ್ಮ ಸಿಟಿ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರುತ್ತೆ. ಅದರಿಂದ ನಾವೆಲ್ಲರೂ ಜೊತೆಗೆ ಬೆಳೆಯೋಣ ಅಂತ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಜೈ ಕರ್ನಾಟಕ.